ಆಪರೇಷನ್ ಸಿಂಧೂರ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ ಕೂಡ ಒಂದು ತಿರಂಗ ಯಾತ್ರೆಯನ್ನ ನಡೆಸಿತ್ತು. ಇದರ ಬೆನ್ನಲ್ಲೇ ಈಗ ಸದ್ಯಕ್ಕೆ ಬಿಜೆಪಿ ಕೂಡ ತಿರಂಗ ಯಾತ್ರೆಯನ್ನ ನಡೆಸ್ತಾ ಇರುವಂತಹದ್ದು. ಏನು ವಿದ್ಯಾರಣ್ಯಪುರದ ಒಂದು ಆಟದ ಮೈದಾನದಿಂದ ಸಹಕಾರ ನಗರದವರೆಗೂ ಕೂಡ ಈ ಒಂದು ಯಾತ್ರೆ ನಡೀತಾ ಇರುವಂತಹದ್ದು. ಯಾತ್ರೆಯಲ್ಲಿ ಕೇಂದ್ರ ಸಚಿವೆ ಮತ್ತೆ ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ ನಾರಾಯಣಸ್ವಾಮಿ ಚಲವಾದಿ ನಾರಾಯಣಸ್ವಾಮಿ ಅವರು ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಇರ್ತೀನಿ. ಮೇಡಮ್, ಈಗ ತಿರಂಗ ಯಾತ್ರೆ ಮಾಡ್ತಾ ಇದ್ದೀರಾ ಮೇಡಮ್, ಈಗಾಗಲೇ ಕದನ ವಿರಾಮವನ್ನ ಕೂಡ ಘೋಷಣೆ ಮಾಡಿದ್ರು, ಆದ್ರೆ ಮತ್ತೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರೋದು ಪಾಕ್. ಸೊ ಈಗ ಕೇಂದ್ರ ಸರ್ಕಾರದ ನಿಲುವು ಯಾವ ರೀತಿಯಾಗಿರುತ್ತೆ ಅಂತ? ಭಾರತ ಸರ್ಕಾರ ಪೆಹಲ್ಗಾಮಿನ ಹತ್ಯೆಗೆ ಪ್ರತಿಕಾರ ತೀರಿಸುವುದನ್ನ ಆರಂಭ ಮಾಡಿತು. ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಭಯೋತ್ಪಾದಕರ ತಾಣ ಇದೆ, ಟ್ರೈನಿಂಗ್ ಸೆಂಟರ್ ಇದೆ, ಅದನ್ನ ಗುರಿ ಇಟ್ಟು ಅದನ್ನ ಉಡಾಯಿಸುವಂಥದ್ದನ್ನು ನಮ್ಮ ಸೈನಿಕರು ಮಾಡಿದ್ರು. ಇವತ್ತು ಪದೇ ಪದೇ ದೇಶದ ವಿರುದ್ಧ, ಭಾರತದ ವಿರುದ್ಧ ಭಯೋತ್ಪಾದಕರನ್ನ ಕಳಿಸಿ ಅಲ್ಲಿಯ ಸೇನೆಯೇ ಟ್ರೈನಿಂಗ್ ನೀಡಿ, ಅಲ್ಲಿಯ ISIನೇ ಟ್ರೈನಿಂಗ್ ನೀಡಿ ಭಾರತಕ್ಕೆ ಕಳಿಸುವುದು ಆರಂಭ ಆಗಿತ್ತು. ಹಲವಾರು ವರ್ಷದಿಂದ ಸಾವಿರಾರು ಸೈನಿಕರ ಹತ್ಯೆ ಆಗಿದೆ, ಸಾವಿರಾರು ಜನ ಸತ್ತಿದ್ದಾರೆ. ಇದನ್ನ ವಿರೋಧ ಮಾಡುವುದಕ್ಕಾಗಿ ನಾವು ಇವತ್ತು ರಿಟಾಲಿಯೇಟ್ ಮಾಡಿದ್ವಿ. ನಿನ್ನೆ ಸೀಸ್ ಫೈರ್ ಅನ್ನ ಅವರೇ ಕೈಕಾಲು ಹಿಡಿದು, ಅಮೆರಿಕದ ಕೈಕಾಲು ಹಿಡಿದು ಬೇಡ್ಕೊಂಡಿದ್ರು, ಆದ್ರೆ 3 ಗಂಟೆಯಲ್ಲಿ ಉಲ್ಲಂಘನೆ ಮಾಡಿದ್ರು. ಪಾಕಿಸ್ತಾನ ನಂಬಿಕೆಗೆ ಅರ್ಹ ಅಲ್ಲ ದೇಶ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಮೇಡಮ್, ಎಲ್ಲೊಂದ್ ಕಡೆ ಈಗ ಮತ್ತೆ ಭಾರತದ ನಿಲುವು ಏನಿರುತ್ತೆ ಅನ್ನೋದು ಸಾಕಷ್ಟು ದೊಡ್ಡ ಪ್ರಶ್ನೆ ಆಗಿರುವಂತಹದ್ದು. ಕದನ ವಿರಾಮಕ್ಕೆ ಒಪ್ಪಿಕೊಂಡು ಸುಮ್ಮನಾಗುತ್ತಾ ಭಾರತ ಅಥವಾ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕೆ ಮುಂದಾಗುತ್ತಾ ಅಂತ? ನಮ್ಮ ಸೈನಿಕರು ಸರಿಯಾದ ಉತ್ತರವನ್ನ ಭಯೋತ್ಪಾದಕರಿಗೆ, ಭಯೋತ್ಪಾದಕ ದೇಶ ಪಾಕಿಸ್ತಾನಕ್ಕೆ ನೀಡುವರಿದ್ದಾರೆ. ಇನ್ನು ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಿರಂಗ ಯಾತ್ರೆ ಮಾಡ್ತಾ ಇದ್ದೀರಿ, ಈಗ ಏನು ಎಚ್ಚರಿಕೆಯನ್ನ ನೋಡಿ, ದೇಶಕ್ಕಾಗಿ ಮತ್ತು ಸೈನಿಕರಿಗಾಗಿ ಅವರ ಜೊತೆಯಲ್ಲಿ ನಾವು ಬೆಂಬಲವಾಗಿದ್ದೇವೆ ಅಂತಕ್ಕಂಥ ನಡೆ ಇದು. ಇದರಲ್ಲಿ ಇವತ್ತು ಒಂದು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಹೊಂದಿರತಕ್ಕಂಥ ಭಾರತ ದೇಶ. ಯುದ್ಧ ಪ್ರಾರಂಭ ನಮಗೆ ಬೇಕಾಗಿರಲಿಲ್ಲ, ಮಾಡಿದವರು ಅವರೇ, ನಿಲ್ಲಿಸಬೇಕು ಅಂತ ಕೇಳಿದವರು ಅವರೇ. ಮತ್ತೆ ಈಗ ಅದನ್ನೇ ಯುದ್ಧ ಘೋಷಣೆ ಆದ್ಮೇಲೆ ಇವರನ್ನು ಹೋಗಿ ಟ್ರಂಪ್ ಅವರನ್ನ ಕೈಕಾಲು ಹಿಡ್ಕೊಂಡ್ರು. ಈಗ ಅದು ನಾವು ಒಪ್ಪಿ ಇದು ಮಾಡಿದ್ಮೇಲೆ ಈಗ ಮತ್ತೆ ಅವರೇ ಪ್ರಾರಂಭ ಮಾಡಿದ್ದಾರೆ. ಆದ್ರಿಂದ ನಮ್ಮ ಸೈನಿಕರು ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ, ಅವ್ರ ಜೊತೆಯಲ್ಲಿ ನಾವಿದ್ದೇವೆ ಅಂತಕ್ಕಂಥ ಮಾತನ್ನ ನಾವು ಇದ್ರ ಮೂಲಕ ತೋರಿಸ್ತಾ ಇದ್ದೇವೆ. ಎಲ್ಲೊಂದ್ ಕಡೆ ಇಡೀ ದೇಶ ಒಂದಾಗಿದೆ, ಸರ್ವ ಪಕ್ಷಗಳು ಕೂಡ ಈ ಒಂದು ವಿಚಾರವಾಗಿ ನಿಂತಿರೋದು ಎಷ್ಟು ಖುಷಿ ಕೊಡುತ್ತೆ. ದೇಶದ ವಿಷಯ ಬಂದಾಗ ಜಾತಿ, ಧರ್ಮ, ಭಾಷೆ ಅಥವಾ ಪಕ್ಷಗಳ ವಿಚಾರ ಬರೋದಿಲ್ಲ. ದೇಶಕ್ಕಾಗಿ ನಾವು ಬದುಕಬೇಕು. ಯಾಕೆಂದ್ರೆ ದೇಶ ನಮಗಾಗಿ ಇರ್ತಕ್ಕಂಥದ್ದು. ದೇಶದ ವಿಷಯದಲ್ಲಿ ಯಾರ್ದು ಕೂಡ ಅಪಸ್ವರ ಇರಬಾರ್ದು. ಇದಿಷ್ಟು ಏನು ಬಿಜೆಪಿಯ ತಿರಂಗ ಯಾತ್ರೆಯಲ್ಲಿ ನಾಯಕರು, ಬಿಜೆಪಿ ನಾಯಕರು, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಜೊತೆಗೆ ವಿರೋಧ ಪಕ್ಷದ ವಿಧಾನ ಪರಿಷತ್ ನಾಯಕರಾಗಿರುವ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.